ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಧಾರ್ಮಿಕ ಸ್ಥಳವನ್ನು ಹಾಂಟೆಡ್ ಅಂತ ಕರೆಯುವ ಪರಿಸ್ಥಿತಿ ಅದರಲ್ಲಿ. ಹಾಯ್, ದಿಸ್ ಇಸ್ ಪ್ರತೀಕ್ ಶೆಟ್ಟಿ ಅಂಡ್ ಇನ್ಫಿನಿಟಿ ಇಸ್ ಬ್ಯಾಕ್ ವಿತ್ ನ್ಯೂ ಮಿಸ್ಟೀರಿಯಸ್ ವಿಡಿಯೋ. ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ನಡುವೆ ನೆಲೆಸಿರುವ ಈ ಧಾರ್ಮಿಕ ಸ್ಥಳ ನಮ್ಮ ತುಳುನಾಡು ಮತ್ತೆ ದಕ್ಷಿಣ ಕನ್ನಡದ ಜನರಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಅಷ್ಟೇ ಅಲ್ಲ, ಇದು ಕರ್ನಾಟಕದ ಅತಿ ಹೆಚ್ಚು ಆದಾಯ ಮಾಡುವಂತಹ ದೇವಸ್ಥಾನ ಕೂಡ ಹೌದು. ಆದ್ರೆ ಈ ಹಾಂಟೆಡ್ ಅನ್ನುವ ಹನಿ ಈ ಭಕ್ತಿಯ ಸಮುದ್ರಕ್ಕೆ ಬಂದಿದ್ದಾರೆ. ಕೆಲವರು ಹೇಳುವಂತೆ 2017 ಡಿಸೆಂಬರ್ ಅಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ದೇವಸ್ಥಾನದಿಂದ ಗಂಟೆ ಶಬ್ದ ಕೇಳಿತು. 9 ಸಂಪೂರ್ಣವಾಗಿ ಮುಚ್ಚುವಂತ ಈ ದೇವಸ್ಥಾನದಲ್ಲಿ ಮಧ್ಯರಾತ್ರಿಯಲ್ಲಿ ಗಂಟೆ ಶಬ್ದ ಕೇಳಿತಂದ್ರೆ ಮನಸ್ಸಿಗೆ ಬರುವ ಮೊದಲ ಯೋಚನೆ ಆದ್ರೆ ಏನು? ಅಷ್ಟು ಸೆಕ್ಯೂರಿಟಿ ಮತ್ತೆ ಪ್ರೊಟೆಕ್ಷನ್ ಇರುವಂತಹ ಆ ದೇವಸ್ಥಾನದಲ್ಲಿ ರಾತ್ರಿ ಯಾರಾದ್ರೂ ನುಗ್ಗಿ ದರ್ಶನಕ್ಕತ್ತ ಬಂದ್ರೆ ಅವಾಗ ಗಂಟೆ ಹೊಡೆದ್ರ ಅಥವಾ ಇದ್ಯಾವುದಾದ್ರೂ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯಾ, ಹಾಂಟೆಡ್. ಸೋಷಿಯಲ್ ಮೀಡಿಯಾದಲ್ಲಿ ಹಾಂಟೆಡ್, ಚೈಲ್ಡ್ ಫುಡ್ ಸ್ಟೆಪ್ಸ್, ವಿಸ್ಪರ್ಸ್ ಅಂದ್ಕೊಂಡು ಕೆಲವು ವಿಡಿಯೋಗಳು ವೈರಲ್ ಆದವು. ಆದ್ರೆ ಯಾವುದಕ್ಕೂ ಅಫಿಷಿಯಲ್ ಪ್ರೂಫ್ಸ್ ಯಾವುದು ಸಿಗ್ಲಿಲ್ಲ. ಹಾಗಾದ್ರೆ ಇದು ಜಸ್ಟ್ ಒಂದು ಕಟ್ಟಕಥೆಯ, ಮೇ ಬಿ ಸೆಲ್ಫ್ ಇಮ್ಯಾಜಿನೇಷನ್ ಆರ್ ಯಾವ್ದಾದ್ರು ಸಿನಿಮಾ ಇನ್ಫ್ಲೂಯೆನ್ಸ್. ಸೊ ರಿಯಾಲಿಟಿ ಆದ್ರೆ ಏನು? ಇದು ಪುರಾಣದಲ್ಲಿ ಹೇಳಿರುವ ಹಾಗೆ ಸುಬ್ರಹ್ಮಣ್ಯ ಮತ್ತು ವಾಸ್ತುಕಿ ನೆಲೆಸಿರುವಂತಹ ಧಾರ್ಮಿಕ ಸ್ಥಳ, ಜನರಿಗೆ ಶಾಂತಿ, ಶಕ್ತಿ ಮತ್ತು ಧೈರ್ಯವನ್ನು ಕೊಡುವಂತಹ ಸ್ಥಳ. ಈ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಹಾಂಟೆಡ್ ಅಥವಾ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳಿಗೆ ನೆಲೆ ಇಲ್ಲ.